ನಮಸ್ಕಾರ ಗೆಳೆಯರೇ. ಕನ್ನಡ ಸಾಹಿತ್ಯ ಚರಿತ್ರೆಯು ಅತ್ಯಂತ ಸಮೃದ್ಧವಾದುದು. ಕವಿಗಳು ಮತ್ತು ಲೇಖಕರು ತಮ್ಮ ಬರಹಗಳ ಮೂಲಕ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಮುಖ 7 ಸಾಹಿತಿಗಳ ಜೀವನ ಸಾಧನೆ, ಅವರ ಮೌಲ್ಯಯುತ ಕೃತಿಗಳು ಮತ್ತು ಅವರಿಗೆ ಸಂದ ಗೌರವಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಬನ್ನಿ ಈ ಸಾಹಿತ್ಯ ಪಯಣವನ್ನು ಆರಂಭಿಸೋಣ. 1. ಅರ ಮಿತ್ರ. ಪಾಠ: ಒಣ ಮರದ ಗಿಳಿ. ಹಿನ್ನೆಲೆ: 1935ರಲ್ಲಿ ಹಾಸನ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದ ಇವರು ಕನ್ನಡದ ಶ್ರೇಷ್ಠ ವಿಮರ್ಶಕರು ಮತ್ತು ಹಾಸ್ಯ ಬರಹಗಾರರು. ವಿವರಣೆ: ಇವರು ಸಂಕೀರ್ಣವಾದ ಪುರಾಣ ಮತ್ತು ಸಾಹಿತ್ಯಿಕ ವಿಷಯಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ವಿಶ್ಲೇಷಿಸುವುದರಲ್ಲಿ ಸಿದ್ಧಹಸ್ತರು. ಇವರ ಮಹಾಭಾರತ ಪಾತ್ರ ಸಂಗತಿಗಳು ಕೃತಿಯು ಅತ್ಯಂತ ಜನಪ್ರಿಯವಾಗಿದೆ. ಪ್ರಶಸ್ತಿಗಳು: ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಹಾಗೂ ಕಾವ್ಯಾನಂದ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2. ರಮೇಶ್ ಗೌಡ ಎಂಕೆ. ಪಾಠ: ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ಹಿನ್ನೆಲೆ: 1975ರಲ್ಲಿ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ಕಿತ್ತೂರಿನಲ್ಲಿ ಜನಿಸಿದರು. ವಿವರಣೆ: ಇವರು ಸಮಕಾಲೀನ ಸಾಹಿತ್ಯದಲ್ಲಿ ಜೀವನ ಚರಿತ್ರೆಗಳನ್ನು ರಚಿಸುವಲ್ಲಿ ಆಸಕ್ತಿ ಹೊಂದಿದ್ದಾರೆ. ಇವರು ಬರೆದ ಗಾನಯೋಗಿ ಪುಟ್ಟರಾಜ ಗವಾಯಿಗಳ ಕುರಿತಾದ ಲೇಖನವು ಕಲೆ ಮತ್ತು ಮಾನವೀಯತೆಯ ಮಹತ್ವವನ್ನು ಸಾರುತ್ತದೆ. ಕೃತಿಗಳು: ಅಮ್ಮತಕ್ಕೆ ಹಾರಿದ ಗರುಡ ಮತ್ತು ರೂಪ ಬಯಲು ಇವರ ಪ್ರಮುಖ ಕೃತಿಗಳು. ಇವರಿಗೆ ರತ್ನಾಕರವರ್ಣಿ ಮುದ್ರಣ ದತ್ತಿ ಪ್ರಶಸ್ತಿ ಸಂದಿದೆ. 3. ಡಾ. ಗುರುರಾಜ್ ಕರ್ಜಗಿ. ಪಾಠ: ಕಾಫಿ ಕಪ್. ಹಿನ್ನೆಲೆ: 1952ರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸಿದರು. ವಿವರಣೆ: ಇವರು ಪ್ರಖ್ಯಾತ ಶಿಕ್ಷಣ ತಜ್ಞರು ಮತ್ತು ವಾಗ್ಮಿಗಳು. ಇವರ ಬರಹಗಳು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುತ್ತವೆ. ಇವರ ಕರುಣಾಳು ಬಾ ಬೆಳಕೆ ಲೇಖನ ಮಾಲೆಗಳು ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುತ್ತವೆ. ಗೌರವ: ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಲಭಿಸಿದೆ. 4. ಕುವೆಂಪು, ಕುಪ್ಪಾಲಿ ವೆಂಕಟಪ್ಪ ಪುಟ್ಟಪ್ಪ. ಪಾಠ: ನನ್ನ ಗೋಪಾಲ. ಹಿನ್ನೆಲೆ: 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕನ್ನಡದ 2ನೇ ರಾಷ್ಟ್ರಕವಿ. ವಿವರಣೆ: ಇವರು ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ನೀಡಿದವರು. ಇವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಇವರು ಮಕ್ಕಳಿಗಾಗಿ ಬರೆದ ನನ್ನ ಗೋಪಾಲ ನಾಟಕವು ಇಂದಿಗೂ ಪ್ರಸ್ತುತವಾಗಿದೆ. ಪ್ರಶಸ್ತಿಗಳು: ಜ್ಞಾನಪೀಠ, ಪಂಪ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಗೌರವಗಳಿಂದ ಇವರನ್ನು ಸನ್ಮಾನಿಸಲಾಗಿದೆ. 5. ಬಸವರಾಜ್ ಸದಾರ್. ಪಾಠ: ಸವಿಚಿತ್ರ. ಹಿನ್ನೆಲೆ: 1955ರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದ ಇವರು ಆಕಾಶವಾಣಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ವಿವರಣೆ: ಇವರು ಒಬ್ಬ ಶ್ರೇಷ್ಠ ಕವಿ ಮತ್ತು ವಿಮರ್ಶಕರು. ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತ ಇವರ ಕವಿತೆಗಳು ಮನಮುಟ್ಟುವಂತಿರುತ್ತವೆ. ಕೃತಿಗಳು: ಸಿಸಿಫಸರ ಸುತ್ತು, ತಪ್ಪಂಡ ಮತ್ತು ಮೃದುವಾಗಿ ಮುಟ್ಟು ಇವರ ಪ್ರಮುಖ ಕೃತಿಗಳು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 6. ಡಾ. ಸಿ.ಪಿ. ಕೃಷ್ಣಕುಮಾರ್. ಪಾಠ: ಸದ್ದು ಮಾಡದಿರು. ಹಿನ್ನೆಲೆ: 1939ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು. ವಿವರಣೆ: ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿದ್ದ ಇವರು ಚುಟುಕು ಸಾಹಿತ್ಯ ಮತ್ತು ಅನುವಾದ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಕೃತಿಗಳು: ಬೊಗಸೆ, ಕನ್ನಡ ಚಿಂತುಮಣಿ ಮತ್ತು ಪರಿಭಾವನೆ ಇವರ ಪ್ರಮುಖ ಕೃತಿಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಚುಟುಕ ರತ್ನ ಪ್ರಶಸ್ತಿಗಳು ಸಂದಿವೆ. 7. ಕುಮಾರವ್ಯಾಸ. ಕುಮಾರವ್ಯಾಸ. ಪದ್ಯ: ನಿಟ್ಟೋಟದಲ್ಲಿ ಹಾಯ್ಕನು ಬಿಟ್ಟೆಮ್ಮಂಡೆಯಲಿ. ಹಿನ್ನೆಲೆ: ಕ್ರಿಶ. 1430ರಲ್ಲಿ ಗದುಗಿನ ಕೋಳಿವಾಡದಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಗದುಗಿನ ನಾರಣಪ್ಪ. ವಿವರಣೆ: ಕನ್ನಡ ಸಾಹಿತ್ಯದ ಸಾರ್ವಕಾಲಿಕ ಶ್ರೇಷ್ಠ ಮಹಾಕವಿಗಳಲ್ಲಿ ಒಬ್ಬರು. ಇವರ ಕರ್ನಾಟ ಭಾರತ ಕಥಾಮಂಜರಿ, ಗದುಗಿನ ಭಾರತ ಕಾವ್ಯವು ಪ್ರತಿ ಕನ್ನಡಿಗನ ಮನೆಯ ಆಸ್ತಿಯಾಗಿದೆ. ಬಿರುದು: ಇವರ ಅದ್ಭುತ ರೂಪಕಗಳ ಬಳಕೆಗಾಗಿ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ನೀಡಲಾಗಿದೆ. 3. ಉಪಸಂಹಾರ ಔಟ್ರೋ. ನಿರೂಪಕ: ಸ್ನೇಹಿತರೆ, ಈ 7 ಮಂದಿ ಸಾಹಿತಿಗಳ ಸಾಧನೆ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ. ಇವರ ಜೀವನ ಮತ್ತು ಕೃತಿಗಳ ಬಗ್ಗೆ ನಾವು ತಿಳಿದುಕೊಂಡ ಮಾಹಿತಿ ನಿಮ್ಮ ಅಭ್ಯಾಸಕ್ಕೆ ಮತ್ತು ಜ್ಞಾನಕ್ಕೆ ಸಹಕಾರಿಯಾಗುತ್ತದೆ ಎಂದು ನಂಬುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.